ಬಯಲು ಮಾಡೋದಕ್ಕೆ ಭಾರತ ಮುಂದಾಗಿದೆ. ವಿಶ್ವದ ಮುಂದೆ ಪಾಕ್ ಬಣ್ಣವನ್ನ ಬಯಲಿಗೆಳೆಯೋದಕ್ಕೆ ನಿರ್ಧಾರ ಮಾಡಿದೆ ಭಾರತ. ಕೆಲ ದೇಶಗಳಿಗೆ ನಿಯೋಗವನ್ನ ಕಳುಹಿಸೋದಕ್ಕೆ ಭಾರತದಿಂದ ಸಿದ್ಧತೆ ಆಗ್ತಾ ಇದೆ. ಆ ಮೂಲಕ ವಿಶ್ವದ ಮುಂದೆ ಪಾಕ್ ಬಣ್ಣವನ್ನ ಬಯಲು ಮಾಡುವಂತಹ ನಿರ್ಧಾರ ಇದೆ. ಆಪರೇಷನ್ ಸಿಂಧೂರ ಬಳಿಕ ವಿದೇಶಕ್ಕೆ ನಿಯೋಗವನ್ನ ಕಳಿಸೋದಕ್ಕೆ ಸಿದ್ಧತೆ ಆಗ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಎಲ್ರಿಗೂ ಸಹ ಮನವರಿಕೆ ಮಾಡಬೇಕಾಗಿದೆ. ಪಾಕ್ನ ಬಣ್ಣವನ್ನ ಬಯಲು ಮಾಡಿ ತೋರಿಸಬೇಕಾಗಿದೆ. ಪಾಕ್ ಉಗ್ರರನ್ನ ಪೋಷಿಸ್ತಾ ಇದೆ ಅಂತ ದೂರು ನೀಡೋದಕ್ಕೆ ನಿರ್ಧಾರ ಮಾಡಿದೆ. ಯುಎಸ್, ಯುಕೆ, ಯುಎಇಗೆ ತೆರಳುತ್ತಾ ಇದೆ ಭಾರತದ ನಿಯೋಗ. ವಿವಿಧ ದೇಶಗಳಿಗೆ ಭಾರತದ ಸಂಸದರ ನಿಯೋಗ ತೆರಳಲಿದೆ. ಅದಕ್ಕೆ ನಿರ್ಧಾರ ಆಗಿದ್ದು ಈಗಾಗಲೇ ಸಿದ್ಧತೆಗಳಾಗ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ದೂರು ನೀಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಭಾರತದ ಸಂಸದರ ನಿಯೋಗ ಯುಎಸ್, ಯುಕೆ ಹಾಗೂ ಯುಎಇಗೆ ಭೇಟಿ ನೀಡುತ್ತೆ. ಅಲ್ಲಿ ಹೋಗಿ ಪಾಕಿಸ್ತಾನದ ಬಣ್ಣವನ್ನ ಬಯಲು ಮಾಡಲಿದೆ. ಸುಮ್ಮನೆ ಕಾಲ್ ಕೆರೆದುಕೊಂಡು ಜಗಳಕ್ಕೆ ಬರೋದು, ನಾಗರಿಕರನ್ನ ಗುರಿಯಾಗಿಸಿ ದಾಳಿ ಮಾಡೋದು, ಕದನ ವಿರಾಮದ ಉಲ್ಲಂಘನೆ ಮಾಡೋದು, ಇದೇ ಕೆಲಸ ಆಗಿ ಹೋಗ್ಬಿಟ್ಟಿದೆ ಪಾಕಿಸ್ತಾನದ್ದು. ಹಾಗಾಗಿ ಪಾಕಿಸ್ತಾನದ ಬಣ್ಣವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಯಲು ಮಾಡೋದಕ್ಕೆ ಈಗ ಭಾರತ ಮುಂದಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಂಜು, ಆಪರೇಷನ್ ಸಿಂಧೂರ ಬಳಿಕ ವಿದೇಶಕ್ಕೆ ಭಾರತದ ಸಂಸದರ ನಿಯೋಗ ಹೋಗ್ತಾ ಇದೆ. ಪಾಕಿಸ್ತಾನದ ವಿರುದ್ಧ ದೂರು ನೀಡೋಕಷ್ಟೇನ ಈ ನಿಯೋಗ ಹೋಗ್ತಾ ಇರೋದು? ಪ್ರಗತಿ, ಇದು ದೂರಲ್ಲ. ನಮ್ಮ ದೇಶದಲ್ಲಿ ಪಾಕಿಸ್ತಾನ ಮಾಡಿರುವಂತಹ ಪಾಪ ಕೃತ್ಯಗಳು ಏನಿದೆ, ಆ ಭಯೋತ್ಪಾದನೆ ಚಟುವಟಿಕೆಗಳೇನಿದೆ, ಅದೆಲ್ಲವನ್ನು ಕೂಡ ವಿಶ್ವದ ಪ್ರಮುಖ ರಾಷ್ಟ್ರಗಳಿಗೆ, ಭಾರತಕ್ಕೆ ಬೆಂಬಲ ನಿಲ್ಲುವಂತಹ ಪ್ರಮುಖ ರಾಷ್ಟ್ರಗಳಿಗೆ ಒಂದು ವಿವರಣೆ ಅಷ್ಟೇ. ಇದು ದೂರಲ್ಲ. ನಾವು ಅವರಿಗೆ ದೂರು ಕೊಟ್ಟು ಏನು ಮಾಡೋದು, ವಿವರಣೆ ಕೊಡ್ತಾ ಇದ್ದೇವೆ. ಯಾಕೆ ಅಂದರೆ ನಮ್ಮನ್ನು ಸ್ನೇಹಿತನಂತೆ ನೋಡುವಂಥ ರಾಷ್ಟ್ರಗಳಿಗೆ ಅಲ್ಲಿ ಏನಾಗಿದೆ, ಅವರು ಮಾಡಿರುವಂಥ ದೌರ್ಜನ್ಯ ಎಂಥದ್ದು ಅನ್ನುವಂಥದ್ದನ್ನ ವಿವರಣೆ ಕೊಡಬೇಕಾದಂಥದ್ದು ಅಗತ್ಯ ಇದೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ. ಸೊ ಅಂಥದ್ದೊಂದು ಹೊಸ ಹೆಜ್ಜೆಯನ್ನು ಮೋದಿ ಸರ್ಕಾರ ಇಡ್ತಾ ಇರುವಂಥದ್ದು. ಈ ತನಕ ನಾವು ನೋಡ್ತಾ ಇದ್ವಿ, ನಮ್ಮ ಸ್ನೇಹಿತ ಅಂದರೆ ಫ್ರೆಂಡ್ಲಿ ಕಂಟ್ರೀಸ್ಗೆ ನಮ್ಮ ವಿದೇಶಾಂಗ ಸಚಿವರು ಮಾತನಾಡ್ತಾ ಇದ್ರು, ನಮ್ಮ ರಕ್ಷಣಾ ಸಚಿವರು ಮಾತನಾಡ್ತಾ ಇದ್ರು. ಮೊದಲು ದಾಳಿ ನಡೆದಂಥ ಸಂದರ್ಭದಲ್ಲಿ ಪ್ರಮುಖ ದೇಶಗಳಿಗೆ ಪ್ರಧಾನಿಗಳೇ ಮಾತನಾಡಿದ್ರು. ಸೊ ಇದೆಲ್ಲವೂ ಕೂಡ ಒಂದು ಏನು ಡಿಪ್ಲೊಮ್ಯಾಟಿಕ್ ತಂತ್ರ ಅನ್ನೋದಾದರೆ, ಇನ್ನೊಂದು ರಾಜತಾಂತ್ರಿಕ ನಡೆಯನ್ನು ಇನ್ನೊಂದು ರೀತಿಯಲ್ಲಿ ಇಟ್ಟಿರುವಂಥದ್ದು ಭಾರತ ಹೊಸ ಹೆಜ್ಜೆ ಅಂತ ಕಾಣಿಸ್ತಾ ಇದೆ. ಸೊ ಈ ಹೊಸ ಹೆಜ್ಜೆ ಹೇಗಿದೆ ಅಂದರೆ, ಕೇವಲ ಸರ್ಕಾರದಿಂದಲೇ ಹೇಳಿದರೆ ಅದು ಒಂದು ರೀತಿಯ ತಂತ್ರಗಾರಿಕೆ. ಎರಡನೇದು, ನಮ್ಮ ಸಂಸದರಿದ್ದಾರೆ, ಹಿರಿಯ ಸಂಸದರುಗಳನ್ನು ಬಳಸಿಕೊಂಡು ಸುಮಾರು 8 ನಿಯೋಗಗಳನ್ನು ಮಾಡ್ತಾ ಇದ್ದಾರೆ. 5 ರಿಂದ 6 ಸಂಸದರು ಒಂದೊಂದು ನಿಯೋಗದಲ್ಲಿ ಇರ್ತಾರೆ. 5 ದೇಶಗಳಿಗೂ ಹೆಚ್ಚು ದೇಶಗಳಿಗೆ ಭೇಟಿ ನೀಡುವಂಥ ಸಾಧ್ಯತೆ ಐತೆ. ಅದರಲ್ಲೂ ಕೂಡ ಬಹುಪಕ್ಷಗಳು ಅಂದರೆ ವಿರೋಧ ಪಕ್ಷದ ಸದಸ್ಯರು ಇದ್ದಾರಾ ಇಲ್ವಾ ಅನ್ನುವಂಥದ್ದು ಒಂದು ಡೌಟ್ ಇದೆ. ಅದನ್ನು ಹೊರತಾಗಿ NDA ಕೂಟದಲ್ಲಿ ಇರುವಂತಹ ಎಲ್ಲ ಪಕ್ಷಗಳಿಂದಲೂ ಕೂಡ ಸಂಸದರನ್ನು ಎಕ್ಕಿ ತೆಗೆದು ಆ ನಿಯೋಗದಲ್ಲಿ ಕಳಿಸಲಾಗುತ್ತೆ. ಅದರಲ್ಲಿ ವಿದೇಶಾಂಗ ಇಲಾಖೆಯ ಹಿರಿಯ ಅಧಿಕಾರಿಗಳು ಕೂಡ ಒಂದೊಂದು ನಿಯೋಗಕ್ಕೆ, ಒಂದೊಂದು ದೇಶಕ್ಕೆ ಹೋಗುವಂಥ ನಿಯೋಗದ ಜೊತೆ ಹಿರಿಯ ಅಧಿಕಾರಿಗಳು ಕೂಡ ಹೇಳ್ತಾರೆ ಹೇಗೆ ಪ್ರೆಸೆಂಟ್ ಆಗಬೇಕು ಅನ್ನುವಂಥದ್ದು. ಈ ರೀತಿ ನಾವು ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಅನ್ನು ಇಟ್ಟು, ಎವಿಡೆನ್ಸ್ ಅನ್ನು ಇಟ್ಟು, ಒಂದು ದೇಶಕ್ಕೆ ನಮ್ಮಲ್ಲಿ ಪಾಕಿಸ್ತಾನ ಮಾಡಿರುವಂಥ ಕೃತ್ಯ ಏನು, ಅವರು ಮಾಡಿರುವಂಥ ದೌರ್ಜನ್ಯ ಏನು, ಅವರು ಮಾಡಿರುವಂಥ ಭಯೋತ್ಪಾದನೆ ಏನು, ಆ ಭಯೋತ್ಪಾದನೆಗೆ ಎಲ್ಲಿಂದ ಹಣ ಬರ್ತಾ ಇದೆ, ಸೊ ಇವೆಲ್ಲವನ್ನು ಕೂಡ ಆ ದೇಶಗಳಿಗೆ ವಿವರಣೆಯನ್ನು ಕೊಡೋದ್ರಿಂದ ಮುಂದೆ ಆ ದೇಶಗಳು ಪಾಕಿಸ್ತಾನ ಏನಾದರೂ ಸಹಾಯ ಮಾಡಲಿಕ್ಕೆ ಕೇಳಿದರೆ ನಿರಾಕರಿಸಲೂಬಹುದು, ಅಥವಾ ಅದಕ್ಕೆ ಫಂಡಿಂಗ್ ಮಾಡೋದಕ್ಕೆ ಹಿಂದೆ ಮುಂದೆಯೂ ಕೂಡ ನೋಡಬಹುದು. ಆ ಸ್ಥಿತಿಯನ್ನು ನಿರ್ಮಾಣ ಮಾಡೋದು ಇದು ಬಹುದೊಡ್ಡ ಹೊಡೆತ. ಒಂದು ರಾಜತಾಂತ್ರಿಕವಾಗಿ ಆ ಹೆಸರಿಗೆ, ಪಾಕಿಸ್ತಾನ ಅನ್ನುವಂಥ ಹೆಸರಿಗೆ ಇರುವ ಬೆಲೆ ಏನು ಅನ್ನುವಂಥದ್ದು ತಿಳಿಸ್ಕೊಡುವಂಥದ್ದು ಒಂದು. ಎರಡನೇದು, ಆರ್ಥಿಕವಾಗಿಯೂ ಕೂಡ ಹೊಡೆತ ಕೊಡುತ್ತೆ. ಅಂದರೆ ಬಹುದೊಡ್ಡ ದೇಶ ಇಂಥದ್ದೊಂದು ಮಾಡಿದೆ ಪಾಕಿಸ್ತಾನ ಅಂತ ಹೇಳ್ತಾ ಇದೆ ಅಂದರೆ, ಮುಂದೆ ಯಾರಾದರೂ ಇನ್ವೆಸ್ಟರ್ಸ್ ಬರೋರು ಇರ್ಬೋದು, ಅಥವಾ ಬೇರೆ ಬೇರೆ ಕಂಪನಿಗಳು ಇವೆಲ್ಲವೂ ಕೂಡ ನೋಡ್ತವೆ. ಆ ದೇಶಗಳು ಕಳಿಸುವಂಥ ಸಂದರ್ಭದಲ್ಲಿ
ಇನ್ವೆಸ್ಟ್ಮೆಂಟ್ಗೆ ಇವೆಲ್ಲವನ್ನು ಕೂಡ ಕ್ರೈಟೀರಿಯಾಸ್ ನೋಡ್ತಾರೆ. ಸೊ ಹಾಗಾಗಿ ಇದು ಬಹು ದೊಡ್ಡ ಹೊಡೆತ ಇದು, ಮತ್ತೆ ಒಂದು ರಾಜತಾಂತ್ರಿಕವಾಗಿಯೂ ಮತ್ತೆ ಆರ್ಥಿಕವಾಗಿಯೂ ಕೂಡ ಬಹಳ ದೊಡ್ಡ ಹೊಡೆತ ಪಾಕಿಸ್ತಾನಕ್ಕೆ. ಹಾಗಾಗಿ ವಿವಿಧ ತಂತ್ರಗಳನ್ನು ಭಾರತ ಸರ್ಕಾರ ಅನುಸರಿಸ್ತಲೇ ಬರ್ತಾ ಇದೆ. ಈ ಒಂದು ಹೊಸ ನಡೆ ಇದೆಯಲ್ಲ, ಅಂದ್ರೆ ನಮ್ಮ ಸಂಸದರು, ಹಿರಿಯ ಸಂಸದರುಗಳನ್ನು ನಿಯೋಗದ ಮೂಲಕ ಕಳಿಸಿ ಆ ದೇಶಗಳಿಗೆ, ಅಂದ್ರೆ UK ಇರ್ಬೋದು, US ಇರ್ಬೋದು, ಅಥವಾ ಸೌದಿ ಕಂಟ್ರೀಸ್ ಇರ್ಬೋದು, ಇವೆಲ್ಲದಕ್ಕೂ ಕೂಡ ಕಳಿಸಿ ಒಂದು ವಿವರಣೆಯನ್ನು ಕೊಡುವಂಥದ್ದು ಇದೆಯಲ್ಲ, ಅದು ಹೊಸ ನಡೆ, ಹೊಸ ಹೆಜ್ಜೆ ಸರ್ಕಾರದ್ದು. ಹಾಗಾಗಿ ಈ ರಾಜತಾಂತ್ರಿಕತೆಯೂ ಕೂಡ ಮುಂದೆ ಪಾಕಿಸ್ತಾನನ ಮಟ್ಟ ಹಾಕಲಿಕ್ಕೆ ಸಹಾಯ ಆಗುತ್ತೆ ಅನ್ನುವಂಥದ್ದು ಮೂಲಗಳು ಹೇಳ್ತಾ ಇರುವಂಥದ್ದು. ಥ್ಯಾಂಕ್ ಯು ಮಂಜು, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.